ಹಲೋ ಗೈಸ್, ನಮ್ಮ ಯಜಮಾನ್ರಿಗೆ ಅವ್ರಿಗೆ ಊಟ ಹಾಕೋದು ಗೈಸ್. ನಮ್ಮ ಭವಿಷ್ಯನ ಇವಾಗ ಕಟ್ಕೊಂಬಂದೆ. ಒಂದ್ ಕಡೆನೂ ಹೋಗ್ಲಿಲ್ಲ ಗೈಸ್, ಜೋರ್ ಮಳೆ ಬಂದು ಇವಾಗ ಲೈಟ್ ಹಾಕಿದ್ದಾರೆ ನಮ್ಮ ಯಜಮಾನ್ರು. ಇದು ವರಮಹಾಲಕ್ಷ್ಮಿ ಹಬ್ಬ ನಿಮ್ಗಳಿಗೆ ಮಾತ್ರ, ನಮಗ್ ಗಣಪತಿ ಹಬ್ಬ. 3-4 ಜನ ಅಮ್ಮ ತಾಯಿ ಲಕ್ಷ್ಮಮ್ಮ ಬಡಮ್ಮ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಸೊ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಹಬ್ಬ ಆಗಿರುತ್ತೆ ಅಂತ ಅನ್ಕೋತೀನಿ. ಏನಕ್ಕೆ ಅಂದರೆ ನೆಕ್ಸ್ಟ್ ಡೇ ತಾನೇ ನಾನು ಪೋಸ್ಟ್ ಮಾಡೋದು. ಸೊ ನಮ್ಮ ಮನೆಯಲ್ಲಿ ಇವಾಗ ಪೂಜೆ ಮಾಡೋದಕ್ಕೆ ನಮ್ಮ ಯಜಮಾನ್ರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ರೆಡಿ ಮಾಡಿದ್ದೀನಿ, ನಮ್ಮ ಯಜಮಾನ್ರು ಪೂಜೆ ಮಾಡ್ತಾರೆ. ಅದಾದಮೇಲೆ ಊಟ ಮಾಡ್ತೀವಿ ಗೈಸ್. ಇವಾಗ ಸದ್ಯಕ್ಕೆ ಭವಿಷ್ಯ ಕಾಲೇಜ್ಗೆ ಹೋಗಿದ್ದಾಳೆ, ಯಾಕೆಂದರೆ ಅವಳಿಗೆ ಹಬ್ಬದ ದಿವಸನೂ ಕಾಲೇಜ್ ಇದೆ. ಅವಳಿಗೆ ರಜಾನೇ ಇಲ್ಲ. ಇವತ್ತು 4:15 ತನಕ ಕಾಲೇಜ್ ಇದೆಯಂತೆ. ಸೊ ಅದಕ್ಕೋಸ್ಕರ ಅವಳು ಬರೋದು 4:15 ಆಗುತ್ತೆ. 8 ಗಂಟೆಗೆ ಅವಳಿಗೆ ಟಿಫನ್ ತಿನ್ನಿಸ್ಬಿಟ್ಟು ಕಳಿಸ್ಬಿಟ್ಟೆ. ಅವರಪ್ಪನೇ ಬಿಟ್ಬಿಟ್ಟು ಬಂದರು. ಇವಾಗ ಸದ್ಯಕ್ಕೆ ಪೂಜೆ ಮಾಡಬೇಕು. ನಮ್ಮ ಯಜಮಾನ್ರು ಮಾಡ್ತಾರೆ ಪೂಜೆ, ಯಾಕೆಂದರೆ ಟೈಮ್ ಆಗ್ತಾಯಿದೆ ತುಂಬ. ಈ ಸರಿ ಬೇಗ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ, 8:55 ಒಳಗಡೆ. ಸೊ ದೀಪ ಅಂಟಿಸಿ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಈಗ ಪೂಜೆ ಮಾಡಬೇಕು ಗೈಸ್, ಅಷ್ಟೇ. ಹರ ಮಹಾದೇವ. ನಮ್ಮ ಯಜಮಾನ್ರಿಗೆ ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಇವತ್ತು ಊಟ ಒಬ್ಬಟ್ಟು, ತುಪ್ಪ ಹಾಕಬೇಕು, ಹೆಸರು ಕಾಳು ಉಸ್ಲಿ ಮತ್ತು ಕೋಸಂಬರಿ, ಒಬ್ಬಟ್ಟು, ಸಾರು, ಅನ್ನ ಮತ್ತು ಚಿತ್ರಾನ್ನ ಗೈಸ್. ಇಷ್ಟೇ. ಸಂಡಿಗೆ ಕರಿಬೇಕಿತ್ತು, ಬಟ್ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಲ್ಲ ಸಂಡಿಗೆ ಈ ನಡುವೆ, ಅದಕ್ಕೆ ಕರೀತಾ ಇಲ್ಲ. ಸಂಡಿಗೆ ಕರ್ಕೊಡ್ಲಪ್ಪ? ಬೇಡ. ಓಕೆ, ಇವಾಗ ಸದ್ಯಕ್ಕೆ ಪೂಜೆ ಆಗಿ ಟಿಫನ್ನು ಇವಾಗ ಅಂದರೆ ಹಬ್ಬದ ಊಟನೇ ಆಗ್ತಾಯಿದೆ. ನಮ್ಮ ತಾರಾತ್ಗೆ ಮನೆಗೆ ಒಂಚೂರು 1-2 ಒಬ್ಬಟ್ಟು ಮತ್ತು ಹಬ್ಬದ ಊಟ ಕೊಟ್ಬಿಟ್ರೆ ನಂದು ಕೆಲಸ ಮುಗಿಯುತ್ತೆ ಗೈಸ್. ಅದಾದಮೇಲೆ ಆರಾಮಾಗಿ ಸಂಜೆ ತನಕ ನಿಧಾನಕ್ಕೆ ಏನೇನು ಬೇಕೋ ಎಲ್ಲ ಮಾಡಿಕೊಡ್ತಾ ಇರೋದು ಗೈಸ್. ಇವಾಗ ಮಧ್ಯಾಹ್ನ 4 ಗಂಟೆ ಆಗಿದೆ. ಭವಿಷ್ಯನ ಹೋಗಿ ಕರ್ಕೊಂಬರ್ಬೇಕು ಗೈಸ್. ನಮ್ಮ ಯಜಮಾನ್ರು ಮಲಗಿದ್ದಾರೆ, ನಾನು ಒಂದು ಸ್ವಲ್ಪ ಹೊತ್ತು ಮಲಗಿದೆ ಮಧ್ಯಾಹ್ನ. ಇವಾಗ ಕರ್ಕೊಂಬಂದರೆ ನೀಟಾಗೆ ಅವಳು ಊಟ ಮಾಡಿಸ್ಬಿಟ್ಟು ಅದಾದಮೇಲೆ ಸಂಜೆ ಕುಂಕುಮಕ್ಕೆ ಕರಿಯೋದಕ್ಕೆ ಹೋಗಬೇಕು. ಹಾಗೆ ಕುಂಕುಮಕ್ಕೂ ಹೋಗಬೇಕು ಗೈಸ್ ಎಲ್ಲರ ಮನೆಗೆ, ಅಂದರೆ ಸ್ವಲ್ಪ ಜನ ಮನೆಗೆ, ನಮ್ಮ ಅತ್ತಿಗೆದೀರ ಮನೆಗೆ, ಮತ್ತು ಅವರು ನಮ್ಮ ಮನೆಗೆ ಬರ್ತಾರೆ ಗೈಸ್. ನಮ್ಮ ಭವಿಷ್ಯನ ಇವಾಗ ಕಟ್ಕೊಂಬಂದೆ. ಅವ್ರು ಇವಾಗ ಊಟ ಮಾಡ್ತಿದ್ದಾಳೆ ಪಾಪಚ್ಚಿ. ಗೈಸ್ ಮಳೆ ಬಂತು ಗೈಸ್, ಎಲ್ಲಿಗೂ ಹೋಗೋಕ್ಕಾಗಲ್ಲ, ಹಂಗಾಗೋಗ್ಬಿಡುತ್ತೆ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಹಿಂಗೆ. ಇವಾಗ ಹೆಂಗೆ ಹೋಗೋದು ರೆಡಿ ಆದ್ರೂ? ಹಾಂ, ಮಳೆ ಬರ್ತಾ ಇದೆ. ರೆಡಿ ಆಗ್ತೀವಿ. ಇನ್ ಕೇಸ್ ಮಳೆ ನಿಲ್ತು ಒಂದು ಟೈಮ್ನಲ್ಲಿ ಅಂದರೆ ಪಟ್ಟಂತ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಇಲ್ಲ ಅಂತ ಅಂದರೆ ನಾಳೆ ನಾಡಿದ್ದು ಇದೆಯಲ್ಲ ಟೈಮ್, ಹೋಗ್ಬಿಟ್ಟು ಬಂದರೆ ಆಯ್ತು ಗೈಸ್. ಇವಾಗ ತಾನೇ ಪುಟ್ಟಿ ಅತ್ತೆ ನಮ್ಮ ಮನೆಗೆ ಬಂದಿದ್ರು, ಬಟ್ ಆದರೆ ವಿಡಿಯೋನೇ ತೆಗ್ದಿಲ್ಲ ಗೈಸ್. ಏನು ಹೆಂಗಾಗೋಯ್ತು? ಕಟ್ಟಿದ್ರ 9 ಕಡೆ ಗಂಟು ಕಟ್ರಿ, 9 ಕಡೆ ಕಟ್ರಿ, 9 ಕಡೆ ಗಂಟು ಗೈಸ್. ಇವಾಗ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡಬೇಕು ಹೊರಗಡೆ ಗೈಸ್. ಸ್ಟ್ಯಾಂಡ್ ಯಾವುದು ನಿಂದು?
ಟೈಟಾಗಿ ಹಾಕ್ಬೇಡ, ಮೊದಲೇ ಹೇಳ್ತಾ ಇದ್ದೀನಿ. ಸರಿನಾ? ಮೊದಲೇ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡು. ಅಷ್ಟೊಂದೆಲ್ಲ ಮಾತಾಡಬೇಡ ವೇಷ, ಅರ್ಥ ಮಾಡ್ಕೊಂಡು. ಅಷ್ಟೊಂದೆಲ್ಲ ಮಾತಾಡಬೇಡ. ಅಯ್ಯ, ನನ್ನ ಹೆಂಡತಿಗೆ ಮರ್ಯಾದೆ ಕೊಡೋದು ಕಲ್ತು. ನಮ್ಮ ಅಪ್ಪಂಗೆ ಜೋಕ್ ಯಾವ್ದು ರಿಯಲ್ ಯಾವ್ದು ಅಂತಾನೆ ಅರ್ಥ ಆಗಲ್ಲ ಗೈಸ್. ಒಳ್ಳೆ ನಾನ್ ಜೋಕೆ ಮಾಡಲ್ಲ ಬಿಡಪ್ಪ, ಸರಿ ಆಯ್ತು. ಚಿತ್ರಂಗೆ ನಾನ್ ಜೋಕೆ ಮಾಡಲ್ಲ ಬಿಡಪ್ಪ, ಸರಿ ಆಯ್ತು. ಚಿತ್ರಂಗೆ ಒಂದು ಮಾತು ಮಾತಾಡಬಾರ್ದು ನೀನು ಆಪೋಸಿಟ್ ಆಗಿ. ಇದು ಒಂದು ಹಾಕಿದ್ದೇನೆ ನೀನು ಆಲ್ರೆಡಿ, ಗೊತ್ತಾಯ್ತಾ? ಆಯ್ತಾ? ನಾನು ಇಲ್ದ ನೀನು 1000 ಮಾತಾಡ್ಕೊ ನಿಮ್ಮ ಅಮ್ಮನ ಹತ್ರ. ಸಾರ ಮಾತಾಡ್ಬೋದು ಭವಿಷ್ಯ. ನಾನು ಇದ್ದಾಗ ನೀನು ರಾಂಗ್ ಆಗಿ ಮಾತಾಡಂಗೆ ಇಲ್ಲ, ತಿಳ್ಕೊಂಬಿಡು. ಗೈಸ್, ಇವತ್ತು ನಮ್ಮಪ್ಪ ಸೇವ್ ಪುರಿ ಕೊಡಿಸ್ತಾ ಇದ್ದಾರೆ ನನಗೆ, ಯಾಕಂದರೆ ನಾನು ವಾಕಿಂಗಿಗೆ ಬರ್ತಾ ಇದ್ದೀನಿ. ಅದಕ್ಕೆ ಬಟ್ ವಾಕ್ ಎಲ್ಲ ಮಾಡಲ್ಲ ನಾಳೆ. ಗೈಸ್, ನಂದು ಸಾಕ್ಸ್ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ? ಆಮೇಲೆ ತೋರಿಸ್ತೀನಿ. ಆಮೇಲೆ ತೋರಿಸಲ್ಲ ಗೈಸ್, ನೆಕ್ಸ್ಟ್ ಟೈಮ್ ಹಾಕೊಂಡೋಗಿ ತೋರಿಸ್ತೀನಿ. ಯಾಕಂದರೆ ಈ ಸತಿ ವಾಶ್ಗೆ ಹಾಕ್ತಾ ಇದ್ದೀನಿ ಇವಾಗ ನಾನು. ಅದಕ್ಕೆ ನೀನೊಂದು ಹಾಕಿ ಕೊಟ್ಟಿದ್ದ ನನಗೆ, ನೀನೊಂದು ನಂಗೆ ಹಾಕೊಟ್ಟಿದ್ದ. ಇದು ಗಂಟು ಕೌಂಟ್ ಮಾಡಿ ಹೂ ಇರಬೇಕು. ನಿಮ್ಗೆ ಊಟಕ್ಕೆ ಇಟ್ಬಿಟ್ಟು ನಾವು ಹೊಡ್ಕೊಡ್ತೀವಿ. ಇಲ್ಲ ಹೊರಡ್ಬಿಡೋಣ ಬಾ, ಆಮೇಲೆ ಊಟಕ್ಕೆ ಇಡುವಂತೆ. ಸರಿ ಬಿಡು, ಅಪ್ಪಗೆ ಮಧ್ಯಾಹ್ನದ ಊಟ ಕೊಡೋದೇ ಬೇಡ. ನಾನು ಬೆಳಗ್ಗೆಯಿಂದನೂ ತಿಂದಿರ್ಲಿಲ್ಲಪ್ಪ. ಬಂದಿಂದಲ್ಲ ತಿನ್ನಲ್ಲ ಕಾಲೇಜಲ್ಲಿ. ಆದರೆ ಒಂದು ಸಮೋಸ ತಿಂದಿದ್ದೀನಿ ನಾನು. ಈ ಆಳು ಮುಳು ತಿನ್ಕೊಂಬಂದಿರೋದೆ ಪಾಪ. ಗೈಸ್, ನಮ್ಮಮ್ಮ ಫೋನ್ ಮಾಡ್ತೀನಿ, ಅಮ್ಮ ಎಲ್ಲಮ್ಮ ಊಟ ಅಂತ ಅಂದ್ಕೊಂಡು 12:45 ನನಗೆ ನಮ್ಮಮ್ಮ ಹಾಂ ಅಂತ ಅಂತವ್ರೆ. ನಾನು ಅಮ್ಮ ಮರ್ತೋಗ್ಬಿಟ್ಟೇನಮ್ಮ ಅಂತ ಅಂದ್ಕೊಂಡು ಸರಿ ಬಿಡು ಬನ್ ಸಮೋಸ ತಿಂತೀನಿ ಅಂದ್ಬಿಟ್ಟು ಬನ್ ಸಮೋಸ ತಿಂದೆ ಗೈಸ್. ಎರಡಾಗಿದೆ ಗೈಸ್, ಗಂಡ ಹೆಂಡತಿ ರಾಖಿ ಕಟ್ತವ್ರೆ. ಅದು ರಾಖಿ ಅಲ್ಲ, ವರಮಹಾಲಕ್ಷ್ಮಿ ರಾಖಿ ಕಟ್ತವ್ರೆ. ಕತ್ರಿ ಕೊಡೋದು ನಿಮಿಷ. ಅದು ಕಟ್ಟಾಗೋಗೋದು ಚಿತ್ರ. ನಮ್ಮ ಮನೇಲಿ ಇಷ್ಟೊಂದು 10 ಕತ್ರಿ ಇರ್ಬೇಕಲ್ಲ. ಹತ್ತಿರುತ್ತೆ ಒಂದು 50 ಕತ್ರಿ ಇದೆ. ಗೈಸ್, ನಂದು ಕಣ್ಣದು ಮೇಕಪ್ ನೋಡಿ ಗೈಸ್. ಇದೊಂದು 40ನೇ ಸತಿ ಮಾಡ್ತಾ ಇರೋ ಮೇಕಪ್ ಇದು. ನಾಳೆ ಗೈಸ್, ನಾನು ನೆಕ್ಸ್ಟ್ ಟೈಮಿಂದ ಬೇರೆ ಬೇರೆ ಕಲರ್ ಟ್ರೈ ಮಾಡ್ತೀನಿ ಗೈಸ್. ಏನು ಮಿಂಟಿ ಗ್ರೀನ್ ಮತ್ತು ಬ್ರೌನು ಮತ್ತು ರೆಡ್ಡು ಮತ್ತು ಗ್ರೀನು ಆ ಥರ ಎಲ್ಲ ಟ್ರೈ ಮಾಡ್ತೀನಿ. ಫುಲ್ಲು ಏನೋ ಕ್ರಿಸ್ಮಸ್ ಟ್ರೀ ಆಗಿಬಿಡ್ತೀನಿ, ಕ್ರಿಸ್ಮಸ್ ಆಗಿಬಿಡ್ತೀನಿ ಗೈಸ್. ಗೈಸ್, ಇವಾಗ ನಾವು ಹೊರಡ್ತಾ ಇದ್ದೀವಿ ಗೈಸ್. ನಾವು ಯಜಮಾನ್ರಿಗೆ ಊಟಕ್ಕೆ ಇಟ್ಬಿಟ್ಟು. ಏನು ಸಿಕ್ತಾ? ಅವಾಗಲಿಂದ ಅದು ಇದು ಮಾಡಿಕೊಂಡು ಟೈಮ್ ಆಗೋಯ್ತು ಗೈಸ್. ಮಳೆನೂ ಬರ್ತಾ ಇದೆ ಈಗ ಸಣ್ಣಗೆ. ಭವಿಷ್ಯದ ಡ್ರೆಸ್ ನೋಡಿರ್ತೀರಾ, ನಂದು ಸ್ಯಾರಿ ನೋಡಿರ್ತೀರಾ ಗೈಸ್. ಒಂದು ಕಡೆನೂ ಹೋಗ್ಲಿಲ್ಲ ಗೈಸ್, ಜೋರು ಮಳೆ ಬಂದ್ಬಿಟ್ಟು. ಇವತ್ತು ಹೋಗೋಕ್ಕಾಗಲ್ಲ ಗ್ಯಾರಂಟಿ, ಯಾಕೆಂದ್ರೆ ಈ ಥರ ಮಳೆ ಬಂದರೆ ಕಿಚ ಪಿಚನಲ್ಲಿ ಹೋಗೋಕೆ ಇಷ್ಟನೂ ಆಗಲ್ಲ ಗೈಸ್. ರೀ ಬಂದ್ಬಿಟ್ವಿ ರೀ. ಗೈಸ್, ಮಳೆ ಬರ್ತಾನೇ ಇದೆ ಸಣ್ಣಗೆ. ಏನು ಮಾಡೋದು? ನಿಮಗೆ ಗೊತ್ತಾ ಒಂದು ವಿಷಯ? ಇವಾಗ ಮಳೆ ನಿಂತಿದೆ, ಹೋಗೋಣ ಅಂತ ಅಂದರೆ ಭವಿಷ್ಯ ಮಲಗಿದ್ದಾಳೆ. ಹಿಂಗೆ ನಮ್ಮದು. ಮಳೆ ನಿಂತರೆ ಭವಿಷ್ಯ ನಿಲ್ಲೋದಿಲ್ಲ, ಭವಿಷ್ಯ ನಿಂತರೆ ಮಳೆ ನಿಲ್ಲೋದಿಲ್ಲ ಗೈಸ್. ನಮ್ಮ ಮನೆ ಲಕ್ಷ್ಮಿ ನೋಡಿ ಗೈಸ್, ಇವಾಗ ಲೈಟ್ ಹಾಕಿದ್ದಾರೆ ನಮ್ಮ ಯಜಮಾನ್ರು. ಆದರೆ ನಮ್ಮ ಯಜಮಾನ್ರು ಮಾತ್ರ ಹಿಂಗೆ ಬನಿಯು ಚಡ್ಡಿನಲ್ಲೇ ಇರ್ತಾರೆ. ಇದು ವರಮಹಾಲಕ್ಷ್ಮಿ ಹಬ್ಬ ನಿಮ್ಗಳಿಗೆ ಮಾತ್ರ, ನಮಗೆ ಗಣಪತಿ ಪಂಚೆ ಹಬ್ಬ. ಉಟ್ಕೊಳ್ಳಿ. ಓ, ಹಂಗಾದ್ರೆ ಗಣಪತಿ ಹಬ್ಬದ ದಿವಸ ನೀವು ಪಂಚೆ ಎಲ್ಲ ಉಟ್ಕೊಂಡು ಹಂಗಿರ್ತೀರಾ? ಅಫ್ಕೋರ್ಸ್. ಸರಿ, ನೋಡೋಣ ಗೈಸ್. ಗಣಪತಿ ಹಬ್ಬದ ದಿವಸ ಸಿಗ್ತಾರೆ ಗೈಸ್ ಅವರು ಪಂಚೆ ಉಟ್ಕೊಂಡು. ಇವಾಗ ನೋಡಿ, ಇವ್ರುಗಳೇ ಎಲ್ಲ ಇದು ಮಾಡ್ತಾರೆ. ಈಗಿನ ಕಾಲ ಹುಡುಗಿರೆಲ್ಲ ಮಾಡ್ತಾರೆ, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಇದ್ರದೊಂದು ರೀಲ್ ಮಾಡಿದ್ದೀವಿ ನೋಡು, ರೀಲ್ ಮಾಡಿದ್ದೀವಿ ಇವತ್ತು ಮಾಡಿದೆ ಕೂತ್ಕೊಂಡು.
ಅದಕ್ಕೆ ನಾವು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋದು. ಅದು ಕಾಮನ್ ಅಲ್ವಾ? ಅದೇ ರೇಷನ್ ಮಲ್ಕೊಂಡ್ಬಿಟ್ಟೈತೆ. ಹ್ಞೂ ಅದಕ್ಕೆ ಮಲಗ್ತಿರ್ತಾನೆ. ಬೈಸಿತ್ತು. ಹಾಂ ಬಾಯ್. ಬಬಿತಾ ಇಲ್ಲಿ ಚಿನ್ನ ಏನು ಡ್ರೆಸ್ ಇದು? ಹ್ಞೂ ಓಯ್ ಓ ಐಲೈನರ್ ಎಲ್ಲ ಹಾಕೊಂಡಿದ್ದಾಳೆ. ಇಬ್ರು ಅಕ್ಕ ತಂಗಿ ಇಬ್ರು ಲಕ್ಷ್ಮಿ ಆಗೋಗ್ಬಿಟ್ಟಿದ್ದಾರೆ. ಅಮ್ಮ ಏನ್ ನಿನ್ ಹೆಸರು? ಭವಿಷ್ಯ ಬಾಬಾ ವಿತಾ ಕೂತ್ಕೋ. ಬಟ್ಟೆ ಐತಂತೆ ಬೆಳಗ್ಗೆ. ಬೆಳಗ್ಗೆ ಹಾಕೊಂಡಿರೋದು ಡ್ರೆಸ್ ಚೇಂಜ್. ಏನ್ ಚಿನ್ನ ಉದ್ದಕ್ಕಾಗೋಗ್ಬಿಟ್ಟಿದ್ದಾಳಲ್ಲ. ಎಷ್ಟು ಚೆನ್ನಾಗಿ ಮಾತಾಡುತ್ತೆ. ಹಾಯ್ ಗೈಸ್. ಇಲ್ಲಿ ಹಾಯ್ ಹಾಯ್ ಮಾಡು. ಹಾಯ್ ಇತನ್ಯ ನೀನು ಬಾರಿ ತನ್ಯ. ಇಲ್ಲಿ ಬಾಬಾ ಹಿಂಗಿದೆ. ಇಲ್ಲಿ ಹಿಂಗಿಟ್ರೆ ಕೇಕು. ಇಲ್ಲಿ ತಿನ್ನು ತಿನ್ನು. ಕುಡಿಯೋದೇ ಕೊಡು ಅವಳಿಗೆ. ಕುಡ್ಸು ಒಂಚೂರು ನೋಡೋಣ ಕುಡಿತಾಳ. ಅಯ್ಯೋ ನಿಂದು ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಪರವಾಗಿಲ್ಲ. ಹೆಂಗಿದೆ ಕೇಕು? ಮತ್ತೆ ಇಲ್ಲಿ ಹಿಂಗೆ ಹಿಂಗೆ ಆಮೇಲೆ ಹಿಂಗೆ ಆಮೇಲೆ ಹಿಂಗೆ ಮಾಡಿಯೇ ಇದನ್ನ ಮುಟ್ಬಿಡೋದು. ಆಮೇಲೆ ಮತ್ತೆ ಹಿಂಗೆ ತೆಗೆದು ಒಂದೇ ಆಚೆ ಹೋಗು ಅಲ್ಲಿ ಮಾಮ ಕೂಗ್ತಾ. ಬನ್ನಿ ಎಲ್ಲ ಹೋಗೋಣ. ಇದು ತಗೊಂಡೋಗು. ಇದು ಹೆಂಗಿತ್ತು ಜ್ಯೂಸು? ಪಪ್ಪ ಇಲ್ಲಿ ತೋರಿಸಿ ಹೆಂಗ್ ಬೇಯ. ಇದು ತಗೊಂಡೋಗು. ಇಷ್ಟೇ ಚೀನಿ ಇದೆ ಕುಡ್ಕೊಂಬಿಡು. ಆಯ್ತು ಬೇಡವಂತೆ ಜ್ಯೂಸು. ಆಯ್ತು ಇಲ್ಲೇ ಇಡು. ಇಲ್ಲೇ ಇಟ್ಬಿಡು. ಥ್ಯಾಂಕ್ ಯು. ಹತ್ತು ಸುಬ್ಬ ವಿಷಯ ಒಂದು ಕಾರ್ಗಳಿಗೆ ಅಂತ ದೊಡ್ಡದಾಗಿದೆ, ಇನ್ನೊಂದು ಚಿಕ್ಕದು ಟೂ ವೀಲರ್ ಆಟೋ ಆ ತರ ಇದನ್ನು ಕೂರಿಸ್ಕೊಂಡ್ಬಿಡು. ನೀನ್ ತೊಡವೆ ಕೂರಿಸ್ಕೊ ಇದನ್ನ. ಹಾಯ್ ಮಾಡು. ಪಚ್ಚಿ ಪಚ್ಚಿ ತೋರ್ಸು ಅಲ್ವಾ? 4 ಬೊಂಬೆ. ಹಾರ್ಟ್ ತೋರ್ಸು. ಹಾರ್ಟ್. ಓ ಹಾಯ್ ಮಾಡು. ಓಕೆ ಹತ್ತು ಮುಗೀತು. ಮೂರ್-4 ಜನ ಇದ್ದಾರೆ ಇವಾಗ ನಮ್ಮ ಫ್ಯಾಮಿಲಿ. ಹೌದು. ಎಲ್ಲಿ RR ನಗರ್ ಹತ್ರ. ಕೊಲಾಬ್ 5 ಜನಕ್ಕೆ ಮಾಡಕ್ಕಾಗೋದು. ಏನು 5 ಜನಕ್ಕೆ ಮಾಡಕ್ಕಾಗೋದು ಕೊಲಾಬ್. ಹಂಗಲ್ಲ ಅಂದ್ರೆ ಇನ್ವೈಟ್ ಕೊಲಾಬ್ ಅಂತ ಅಂದ್ರೆ ನಿಮ್ಮ ಮಾಡಿದ್ವಿ ಅದಕ್ಕೆ. ನೆಕ್ಸ್ಟ್ ಕುಂಕುಮ ಹೊಡಿತಾನೆ. ಮುಡ್ಕೋ. ಓಕೆನಾ? ಬನಾನಾ ನಿನ್ ಫೇವ್ರೇಟ್. ನಿಂಗೆ ಇಷ್ಟನಾ ಬನಾನಾ? ಇಷ್ಟನಾ? ನಾಳೆ ಬರ್ತೀನಿ ಬಬಿತಾ. ಅವಳನ್ನ ಕರ್ಕೊಂಡು ರಜೆ ಇದೆ ಅವಳಿಗೆ. ಅದ್ರ ಕೈ ಬೊಂಬೆಯಿಂದ ಶೇಕ್ ಹ್ಯಾಂಡ್. ಏನ್ ನಿನ್ ಹೆಸರು? ಚಿಕ್ಕು. ಇಲ್ಲಿ ಕ್ಲಿಪ್ ನಿಂದ ಇಲ್ಲಿ ಬೈಂದು ಒಂದೇ ಅಲ್ಲಿ ನೋಡಿ. ಇಲ್ಲಿ ನೋಡಿ ಒಂದು ಡಿಚ್ಚಿ ಹೊಡಿತೀನಿ ಇವಾಗ. ಈ ಮಗುಗೆ ನೋಡಿ. ಡಿ ಡಿ ಹೊಡಿ ನೀನು ಹೊಡಿ. ಬಾಯ್ ಗೈಸ್ ಮಾಡ್ಬಿಡು. ಬಾಯ್ ಮಾಮ ಮಾಡ್ಬಿಡು. ಬಾಯ್ ಮಾಡು. ಇಬ್ರು ಚೆನ್ನಾಗಿ. ಇದು ಕ್ಯೂಟ್ ಆಗೈತಿ. ಚಿನ್ನ
ನೀನ್ ಬಹಳ ಸುಂದರವಾಗಿ ನೀಳುವಾಗದಲ್ಲ ನೀಳ ಅಂದ್ರೆ ಸಣ್ಣ ಉದ್ದಿಗೆ ಬೆಳೀತೆ ನಾವು ನಿಮ್ಮ ಅಪ್ಪನ ತರ ಉದ್ದಿಗೆ ಬೆಳೀತೆ ಡ್ಯಾನ್ಸ್ ಎಲ್ಲ ಆಡ್ಸಲ್ಲ ಏನೇ ಇದೆ ಆಕ್ಟಿವಿಟೀಸ್ ವಾವ್ ಆಕ್ಟಿವಿಟಿ ರೌಂಡ್ ರೌಂಡ್ ಮಾಡು. ರಿಂಗ ರಿಂಗ ರೋಸ್ ಪಾಪ ಇಲ್ಲಿ ರಿಂಗ ರೋಸಸ್ ಮಾಡು. ರಿಂಗ ರೋಸಸ್ ಯಾವ್ದು ಮಾಡಲ್ಲ ನಾವು. ಪಾಕೆಟ್ ಫುಲ್ ಆಫ್ ಯಾರ ಮುಂದೆನೂ ಮಾಡಲ್ಲ. ಮನೆ ಮಾಡಿ ಇಡ್ತೀವಿ. ಇಲ್ಲಿ ಮಾಡಲ್ಲ. ಇವಾಗ ಇದಾರ ಪರ ಇಲ್ಲ ನನ್ಗೆ ಹೈ ಫೈ ಇಲ್ಲಿ ನನ್ಗೆ ಹೈ ಫೈ ನಂಗೆ ಈ ಕೈಗೆ ಹೈ ಫೈ ಮಾಮಾಗ ಇನ್ನೊಂದ್ ಕೈಗೆ ಈ ಕೈಗೆ ಹೈ ಫೈ ಕೊಟ್ಬಿಡು ಬಾ. ಎರಡು ಕೈಯಲ್ಲಿ ಕೊಡಿ ಎರಡು ಕೈಯಲ್ಲಿ ಕೊಡಿ ಸೂಪರ್ ಪಾಪ ಫ್ಲೈಂಗ್ ಕಿಸ್ ಕೊಟ್ಬಿಡು. ಫ್ಲೈಂಗ್ ಕಿಸ್ ನೋಡಿ ಓಕೆ ಹಾರ್ಟ್ ತೋರಿಸ್ಬಿಡು. ಅಂದ್ರೆ ಹಾರ್ಟ್ ಯಾರು ಚಿಕ್ಕವ್ರು ಇರ್ತಾರಮ್ಮ ಅವ್ರನ್ನ ಹೈಲೈಟ್ ಮಾಡ್ತೀರ ಮೊದ್ಲು ಆ ಮಗನ್ ಮಾಡ್ತಾ ಇದ್ವಿ ನಾವು ಮತ್ತೆ ತೋರ್ಸು ಇಲ್ಲಿ ತೋರ್ಸು ಪಾಪ ಅಲ್ಲ ವಾವ್ ಹಾಟು ವಾವ್ ಇವ್ರಿಗಿಂತ ಇನ್ನೊಬ್ರು ಚಿಕ್ಕ ಇದ್ರೆ ಅದು ಸೈಡ್ ಬರ್ತೀನಿ. ಬಾಯ್ ಬಾಯ್ ಬೈ ಬಿಡು. ಬಾಯ್ 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 ಇವಾಗ ಕುಂಕುಮ ಎಲ್ಲ ಮುಗಿತು. ಬರೋಣ ನಾಳೆ. ಬನ್ನಿ ನಾಳೆ. ಹುಷಾರು ಒದ್ದೆ ಇದ್ರೆ ಮೆಟ್ಲು. ಬಾಯ್ ಬಬಿತಾ. ರೈಸ್ ಆಯಿತು. ಬಬಿತಾ ಅವ್ರಿಗೆ ಕಾಣ್ತಾ ಇದ್ದಿದ್ದು ಅವ್ರದ್ದೇ ಲಾಸ್ಟ್. ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಚಡ್ಡಿ ಶರ್ಟ್ ಹಾಕೊಂಡು ಕುತ್ಕೋತೀವಿ. ಹೌದಾ? ನಾನು ಬರ್ತೀನಿ ರೀ. ಪ್ಲೀಸ್ ಸರಿಯಾಗಿ ನಿಂತ್ಕೊಳ್ರಿ ಸುಮ್ಮನೆ. ಗೈಸ್ ಒಂದೇ ಒಂದು ಏನು ಕವರ್ದು ಪೋಸ್ ಕೊಡಿ ಅಂತ ಹೇಳಿದ್ರೆ ಎಷ್ಟು ನಾಟಕ ಆಡ್ತಾರೆ ನಮ್ಮ ಯಜಮಾನ್ರು ಅಂದ್ರೆ. ಆಯ್ತು ಮುಗೀತು. ನಾವು ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ಆಗಲ್ಲ. ಈಗ ಮಲಗಿದ್ದೆ ನಿಜ ಹೇಳ್ತೀನಿ 10 ಗಂಟೆ ಹೌದು. ಎಬ್ರಿಸೋಳ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ತು. ಫುಲ್ ಜ್ಞಾನ ಇವಾಗ 10 ಗಂಟೆ ಆಗಿದೆ. 10 ಗಂಟೆ 5 ನಿಮಿಷ ತೆಗ್ದಿರಲ್ಲ ಅಲ್ವನ್ರಿ? ಅವಳಿನ ಆಟ ಹಿಡಿತಾಳೆ. ನಮ್ಮ ಮಗು ಹಂಗೆಲ್ಲ ಹಠ ಮಾಡಲ್ಲ. ಹಂಗೆಲ್ಲ ಅನ್ಬಿಟ್ಟೇನೇನೆ. ಭವಿಷ್ಯ ಒಳ್ಳೆ ಹಾಡು ಇದು, ದೇವರಿಗೆ ಬೆಳಗ್ಬೇಕಂತೆ. ಹಾಕ್ತೀನಿ ಭವಿಷ್ಯ. ಗೈಸ್ ಮುಗಿತು. ಇವಾಗ ಎಲ್ಲ ಮುಗಿದಿದೆ. ಇವಾಗ ಒಂದು ಸ್ವಲ್ಪ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಎತ್ತಿಟ್ಬಿಟ್ಟು ಮತ್ತು ಸಿಂಕಲ್ಲಿ ಒಂದು ಸ್ವಲ್ಪ ಪಾತ್ರೆ ಇದೆ, ಅದನ್ನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಬಿಡೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಕ್ಲೀನ್ ಮಾಡ್ದಿರಾನೆ ಮಲಗೋದು ಯಾವಾಗಲೂ. ಹಬ್ಬದ ದಿವಸ ಒಂದು ಸ್ವಲ್ಪ ಸ್ಟ್ರೈನ್ ಆದಂಗೆ ಇರುತ್ತೆ. ಯಾಕೆ ಅಂದರೆ ಇವಾಗ ನಾನು ವೀಡಿಯೋ ಸಹ ಎಡಿಟ್ ಮಾಡಿಬಿಟ್ಟು ನಾಳೆನೇ ಪೋಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇವಾಗ ನಾನು ಊಟ ಮಾಡಿ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಡ್ತೀನಿ ಗೈಸ್. ಸಾರಂಗಯ್ಯೋ ಅಪ್ಪ ಉಪ್ಪ ಉಮ್ಮ सारंगेयो खमसामीदा अम्मा जी तुम्हारी अम्मी की जान आई तेरी मम्मी की जय क्या चीज बनाई. ಗೈಸ್ ಇವಾಗ ನಮ್ಮ ಯಜಮಾನ್ರು ಅವ್ರ ಅಕ್ಕನ ಮನೆಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ನೋಡೇ ಇಲ್ಲ ನಮ್ಮ ಯಜಮಾನ್ರು, ಇದೆ ಇವಾಗಲೇ ನೋಡೋದು. ಬಿಡಿ ಅಮ್ಮ ತಾಯಿ ಲಕ್ಷ್ಮಮ್ಮ ನಿಮ್ಮನ್ ಮಾತ್ರನಾ? ಎಲ್ರಿಗೂ ಒಳ್ಳೇದ್ ಮಾಡಮ್ಮ ಸ್ವಾಮಿ ತಾಯಿ. ಶರಣ್ಯ ಏನಾಯ್ತು ಅಂತ ಬಾಗ್ಲು ತೆಗೆದು ನೋಡ್ತಾ ಇದ್ದಾಳೆ. ಗೈಸ್ ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲೇ ಕೂತಿದ್ದಾಳೆ ಇವಳು. ಸ್ಟಾಪ್ ಮಾಡಿ ಚಿನ್ನ ಒಂದು ನಿಮಿಷ. ಗೈಸ್ ನಾನು ಇವತ್ತಿನ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ವ್ಲಾಗ್ ಹೈಪಟನೊತ್ತಿ ಗೈಸ್ ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಅಷ್ಟೇ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್.